ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ CJ ರಾಯ್ ಅವರಿಗೆ ಅವರೇ ಆತ್ಮಹತ್ಯೆಯನ್ನು ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಈಗ ಗುಂಡನ್ನು ಹಾರಿಸ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. CJ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಅವರು ಆನೆಪಾಳ್ಯ ಬಳಿಯ ಕಚೇರಿಯಲ್ಲಿ ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ CJ ರಾಯ್ ಗುಂಡನ್ನು ಹಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗ್ರೂಪ್ನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಆನೆಪಾಳ್ಯ ಬಳಿಯ ಕಚೇರಿಯಲ್ಲಿ ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ನು ಇವರು CJ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆನೆಪಾಳ್ಯ ಬಳಿಯ ಕಚೇರಿಯಲ್ಲಿ ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ CJ ರಾಯ್ ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆನೆಪಾಳ್ಯ ಬಳಿಯ ಕಚೇರಿಯಲ್ಲಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅಪ್ಡೇಟ್ಸ್ ಈಗ ಪವರ್ ಟಿವಿಗೆ ಲಭ್ಯವಾಗಿದೆ. CJ ರಾಯ್ ಅವರು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಆದರೆ ಗನ್ನಿಂದ ಈಗ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆನೆಪಾಳ್ಯ ಬಳಿಯ ಕಚೇರಿಯಲ್ಲಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. IT ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಏನಿದ್ದಾರಲ್ಲ CJ ರಾಯ್ IT ದಾಳಿಗೆ ಹೆದರ್ಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ಪವರ್ ಟಿವಿಗೆ. IT ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಆದರೆ ನಿಖರವಾದಂಥ ಕಾರಣ ಏನಿರಬಹುದು ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಆನೆಪಾಳ್ಯ ಬಳಿಯ ಕಚೇರಿಯಲ್ಲಿ ಈಗ ಶೂಟ್ ಮಾಡಿಕೊಂಡು ಅದು ಕೂಡ IT ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ CJ ರಾಯ್ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಇವರು ಆನೆಪಾಳ್ಯ ಬಳಿಯ ಕಚೇರಿಯಲ್ಲಿನೇ ಈಗ ಶೂಟ್ ಮಾಡ್ಕೊಂಡಿದ್ದಾರೆ. ಕಚೇರಿಯಲ್ಲೇ ಶೂಟ್ ಮಾಡ್ಕೊಂಡಿದ್ದಾರೆ. ಇನ್ನು IT ದಾಳಿಗೆ ಹೆದರ್ಕೊಂಡು ಆಮೇಲೆ ಒಂದಿಷ್ಟು ವ್ಯವಹಾರಗಳು ಬೇರೆ ಬೇರೆ ಏನಿತ್ತೋ ಗೊತ್ತಿಲ್ಲ. ಒಂದಿಷ್ಟು ಬೇರೆ ಬೇರೆ ಏನಾದರೂ IT ದಾಳಿಯಲ್ಲಿ ಏನಾದರೂ ಕ್ವಶನ್ಸ್ ಕೇಳ್ತಾರೆ, ನಮ್ಮನ್ನ ಎನ್ಕ್ವೈರಿಗೆ ಏನಾದರೂ ಅವ್ರನ್ನ ಒಳಪಡಿಸ್ಬೋದೇನೋ ಅಥವಾ ಬೇರೆ ಇನ್ನೇನಾದರೂ ಕೂಡ ನಾನು ಸಿಕ್ಕಾಕ್ಕೊಳ್ಬೋದೇನೋ ಈ ನಿಟ್ಟಿನಲ್ಲಿ ಏನಾದರೂ ಚಿಂತನೆ ಮಾಡಿದ್ರು ಏನೋ ಗೊತ್ತಿಲ್ಲ CJ ರಾಯ್ ಅವರು. ಒಟ್ಟಿನಲ್ಲಿ ಈಗ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಅವರು ಒಂದು ಕಡೆ ಈಗ IT ದಾಳಿಗೆ ಭಯಪಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಲ್ಲ, ಇವರೇ CJ ರಾಯ್. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಕಾನ್ಫಿಡೆಂಟ್ನ ಒಂದು ಕಂಪನಿಯ ಚೇರ್ಮನ್ ಈಗ CJ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಈಗ ಮಾಹಿತಿ ಇದೆ. ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು, ಏನು ಕಾರಣ? ಸಚಿನ್, ಏನು ತೆರಿಗೆ ವಂಚನೆ ಆರೋಪದ ಅಡಿಯಲ್ಲಿ IT ದಾಳಿಯಾಗಿತ್ತು. ಈ ಸಂಬಂಧ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಗಳ ಮೇಲೆ ಇವತ್ತು ಕೂಡ IT ದಾಳಿಯನ್ನ ನಡೆಸಿತು. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ರಿಚ್ಮಂಡ್ ಸರ್ಕಲ್ ಬಳಿ ಲ್ಯಾಂಡ್ಫರ್ಡ್ ರಸ್ತೆಯಲ್ಲಿ ಕೂಡ ಒಂದಷ್ಟು IT ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಅಂದ್ರೆ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಈ ಒಂದು IT ದಾಳಿಗೆ ಬೆದರಿ ಇದೀಗ ಗನ್ನಿಂದ ತಾನೇ ಫೈರ್ ಅನ್ನ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಈ ಏನು ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥ ರಾಯ್ CJ ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ಕೊಂಡಿದ್ದಾನೆ. ಜೊತೆಗೆ ಈ ಒಂದು IT ದಾಳಿ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಘಟನೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನೋದು ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈ ಒಂದು ಘಟನೆ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಲ್ಯಾಂಡ್ಫರ್ಡ್ ರಸ್ತೆಯಲ್ಲಿ ಈ ಒಂದು ಘಟನೆ ಆಗಿದೆ. ಸದ್ಯ ಸ್ಥಳಕ್ಕೆ ಕೂಡ ಏನು ಅಧಿಕಾರಿಗಳು ಕೂಡ ಆಗಮಿಸಿರುವಂತದ್ದು. ಏನು ಪೊಲೀಸ್ ಅಧಿಕಾರಿಗಳು ಕೂಡ ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಒಂದು ಕಚೇರಿಗೆ ಬಂದು ಇಲ್ಲಿ ಏನಾಗಿದೆ, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಆಗ್ತಾ ಇರುವಂತದ್ದು. ತಮ್ಮ ಪಿಸ್ತೂಲಿನಿಂದ ಶೂಟೌಟ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯ ಆಗಿರುವಂತದ್ದು. ಬೆಂಗಳೂರಿನ ಸಾಕಷ್ಟು ಒಂದು ಉದ್ಯಮಿಗಳ ಪಟ್ಟಿಯಲ್ಲಿರುವಂತಹ CJ ರಾಯ್ ಅವರು ಈ
ರೀತಿಯಾಗಿ IT ದಾಳಿಗೆ ಯಾವುದಕ್ಕೆ ಭಯ ಪಟ್ಕೊಂಡ್ರು ಅನ್ನೋದರ ಬಗ್ಗೆ ಇದೀಗ ತನಿಖೆಯನ್ನ ಕೂಡ ಮಾಡಬೇಕಾಗಿದೆ. ಆದ್ರೆ IT ದಾಳಿಗೆ ಈ ಒಂದು ಏನು ಶೂಟೌಟ್ ಅನ್ನ ಮಾಡ್ಕೊಂಡ್ರ ಅಥವಾ ಇದಕ್ಕೂ ಕೂಡ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಸಚಿನ್, ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.